ಇನ್ನು ಅಡಕೆಗೆ ಕಲರ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಂತಹ ಅಡ್ಡೆ ಮೇಲೆ ದಾಳಿ ನಡೆಯಿತು. ಟಿವಿ9 ನಲ್ಲಿ ವರದಿ ಪ್ರಸಾರ ಆದ ಅರ್ಧ ಗಂಟೆಯಲ್ಲೇ ರೇಡ್ ಆಗಿದೆ. ಟಿವಿ9 ಇಂಪ್ಯಾಕ್ಟ್ ಇದು. ಅಕ್ರಮವಾಗಿ ಕಲರ್ ಮಿಕ್ಸಿಂಗ್ ಮಾಡ್ತಾ ಇದ್ದಂತಹ ಅಡ್ಡೆಯನ್ನ ಸೀಸ್ ಮಾಡಲಾಗಿದೆ. ಗದಗ್ನಲ್ಲಿ ನಡೆದಂತಹ ದಾಳಿ, ಗದಗದಲ್ಲಿ ಅಕ್ರಮ ಕಲರ್ ಮಿಕ್ಸಿಂಗ್ ದಂಧೆಕೋರರಿಗೆ ಗುನ್ನ ಕೊಡಲಾಗಿದೆ. ಡಿವೈಎಸ್ಪಿ ಮುರ್ತುಜಾ ಖಾದ್ರಿ, ಪಿಎಸ್ಐ ವಿಜಯ್ ಪವಾರ್ರಿಂದ ಶೋಧ. ಕೊಳಕು ಅಡಕೆಗೆ ಕೆಂಪು ಕಲರ್ ಮಿಕ್ಸ್ ಮಾಡಿ ಈ ಕ್ರಿಮಿಗಳು ಮಾರ್ತಾ ಇದ್ರು. ತುಕ್ಕು ಹಿಡಿದಿರುವಂತಹ ಕಾಂಕ್ರೀಟ್ ಮಿಕ್ಸಿಂಗ್ ಮೆಷಿನ್ ನೋಡಿ ದಾಳಿ ನಡೆಸಿದಂತಹ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ರಾಚೋಟೇಶ್ವರ ನಗರದಲ್ಲಿ ಈ ಅಡ್ಡೆ ಇರೋದು ಸೀಸ್ ಮಾಡಿದ್ದಾರೆ ಪೊಲೀಸರು. ಟಿವಿ9 ಕಾರ್ಯಕ್ಕೂ ರಾಚೋಟೇಶ್ವರ ನಗರದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ವರದಿ ಪ್ರಸಾರ ಆದ ಅರ್ಧ ಗಂಟೆಯಲ್ಲೇ ಈ ರೇಡ್ ಆಗಿದೆ. ಈ ರೀತಿ ಕಲರ್ ಮಿಕ್ಸ್ ಮಾಡಲಾಗ್ತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತು. ಅಕ್ರಮ ಕಲರ್ ಮಿಕ್ಸಿಂಗ್ ದಂಧೆ. ಈ ಕ್ರಿಮಿಗಳಿಗೀಗ ಅಧಿಕಾರಿಗಳು ಗುನ್ನ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಮುರ್ತುಜಾ ಖಾದ್ರಿ, ಪಿಎಸ್ಐ ವಿಜಯ್ ಪವಾರ್ ನೇತೃತ್ವದಲ್ಲಿ ದಾಳಿಯಾಗಿದೆ. ದಾಳಿಯ ಸಂದರ್ಭದಲ್ಲಿ ಅಲ್ಲಿ ಆಗ್ತಾ ಇದ್ದಂತ ನೋಡಿ, ತುಕ್ಕು ಹಿಡಿದಿರುವಂತಹ ಕಾಂಕ್ರೀಟ್ ಮಿಕ್ಸಿಂಗ್ ಮಷಿನ್ ನೋಡಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ರಾಚೋಟೇಶ್ವರ ನಗರದಲ್ಲಿರುವಂತಹ ಅಡ್ಡೆ ಇದು ಸೀಸ್ ಮಾಡಿದ್ದಾರೆ ಪೊಲೀಸರು. ಕಾಕಿಯಿಂದ ಭರ್ಜರಿ ಕಾರ್ಯಾಚರಣೆ. ನಮ್ಮ ವರದಿಯ ಬೆನ್ನಲ್ಲೇ ಈ ದಾಳಿ ನಡೆದಿದ್ದು ಟಿವಿ9 ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಟಿವಿ9 ವರದಿಯ ಇಂಪ್ಯಾಕ್ಟ್ ಇದು. ಅಡಿಕೆಗೆ ಬಳಸ್ತಾ ಇದ್ದಂತಹ ಕೆಮಿಕಲ್ ನೋಡ್ತಾ ಇದ್ದೀವಿ, ಯಾವ ರೀತಿ ಕಲರ್ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಅಕ್ರಮವಾಗಿ ಕಲರ್ ಮಿಕ್ಸಿಂಗ್ ಮಾಡ್ತಾ ಇದ್ದಂತಹ ಈ ಅಡ್ಡೆ ಈಗ ಸೀಸ್ ಆಗಿದೆ. ಆ ಕ್ರಿಮಿಗಳಿಗೆ ಗುನ್ನ ಕೊಟ್ಟಿದ್ದಾರೆ. ಗದಗದಲ್ಲಿ ನಡೀತಾ ಇದ್ದಂತಹ ದಂಧೆ ಇದು, ಕಲರ್ ಮಿಕ್ಸಿಂಗ್ ದಂಧೆ. ಅಡಿಕೆಗೆ ರೀತಿ ಕಲರ್ ಮಿಕ್ಸ್ ಮಾಡಲಾಗ್ತಾ ಇತ್ತು. ಹಾನಿಕಾರಕ ಕೆಮಿಕಲ್ನ ಬಳಕೆಯಾಗ್ತಾ ಇತ್ತು. ಆ ಬಳಸ್ತಾ ಇದ್ದಂತಹ ಕೆಮಿಕಲ್ ಕೂಡ ಗಮನಿಸ್ತಾ ಇದ್ದೀವಿ. ರೇಡ್ನ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಟಿವಿ9 ಈ ಬಗ್ಗೆ ಈ ರೀತಿ ಕಲರ್ ಮಿಕ್ಸಿಂಗ್ ದಂಧೆ ನಡೀತಾ ಇದೆ ಅನ್ನೋದರ ಕುರಿತಂತೆ ವರದಿ ಪ್ರಸಾರ ಮಾಡಿದ ಅರ್ಧ ಗಂಟೆಯಲ್ಲಿ ನಡೆದಂತಹ ದಾಳಿಯ ದೃಶ್ಯ ಇದು. ರೇಡ್ ನಡೆಸಿದ್ರು. ಆ ರೇಡ್ ಸಂದರ್ಭದಲ್ಲಿ ಅಡ್ಡೆಯ ಆ ಚಿತ್ರಣ ನೋಡಿ ದಂಗಾಗಿದ್ದಾರೆ ಅಧಿಕಾರಿಗಳು. ತುಕ್ಕು ಹಿಡಿದಿರುವಂತಹ ಮೆಷಿನ್ಗಳು, ಕೆಟ್ಟ ಕೆಮಿಕಲ್ನ ಮಿಕ್ಸ್ ಮಾಡಿ ಕಲರ್ ಮಿಕ್ಸ್ ಮಾಡಲಾಗ್ತಾ ಇತ್ತು. ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ದಾಳಿಯನ್ನು ನಡೆಸಿದ್ದಾರೆ. ಕೆಂಪು ಬಣ್ಣದ ಕಲರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ರು. ತುಕ್ಕು ಹಿಡಿದಿರುವಂತಹ ಕಾಂಕ್ರೀಟ್ ಮೆಷಿನ್. ಈ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಸಂಜೀವ್ ಈಗ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಇಲ್ಲಿ ಯಾವಾಗಲಿಂದ ಈ ದಂಧೆ ನಡೀತಾ ಇದೆ? ದಾಳಿ ಬಳಿಕ ಏನ್ ಆಕ್ಷನ್ ಆಗಿದೆ? ಏನ್ ಡೀಟೇಲ್ಸ್ ಇದೆ? ಹೌದು ಪ್ರಥಮ, ಏನು ಗದಗ ನಗರದ ರಾಚೋಟೇಶ್ವರ ಏನು ಜನವಸತಿ ಪ್ರದೇಶದಲ್ಲಿ ಈ ಒಂದು ಅಕ್ರಮ ದಂಧೆ ನಡೀತಾ ಇತ್ತು. ಏನು ಅಡಿಕೆಗೆ ಕಲರ್ ಮಿಕ್ಸ್ ಅಂದ್ರೆ ಇದು ಕೆಮಿಕಲ್ ಮಿಶ್ರಿತ ಕಲರ್ ಮಿಕ್ಸ್ ಮಾಡಿ, ಯಾಕೆಂದ್ರೆ ಥರ್ಡ್ ಗ್ರೇಡ್ ಕ್ವಾಲಿಟಿ ಇರುವಂತ ಅಡಿಕೆ ಅಂತಂದು ಅದಕ್ಕೆ ಕೆಂಪು ಕಲರ್ ಏನು ಕಲರ್ ಅನ್ನು ಮಿಕ್ಸಿಂಗ್ ಮಾಡಿ ಅದಕ್ಕೆ ಶೈನಿಂಗ್ ಬರಂಗ್ ಮಾಡಿ ಇದು ದೊಡ್ಡ ಡಿಮಾಂಡ್ ಅನ್ನು ಕ್ರಿಯೇಟ್ ಮಾಡಿದ್ರು. ಹೀಗಾಗಿ ಮಾರ್ಕೆಟ್ ನಲ್ಲಿ ಕೂಡ ಈ ಅಡಿಕೆ ಭಾರಿ ಡಿಮಾಂಡ್ ಕ್ರಿಯೇಟ್ ಆಗಿತ್ತು. ಆದ್ರೆ ಈ ಒಂದು ಅಡಿಕೆಯಲ್ಲಿ ಈ ಅಡಿಕೆ ತಿಂದ್ರೆ ಏನಾಗುತ್ತೆ ಅನ್ನೋ ಜನರಿಗೆ ಕೂಡ ಅರಿವಿಲ್ಲ. ಹೀಗಾಗಿ ಇಂಥ ಒಂದು ಅಕ್ರಮ ಅಡ್ಡೆ ಗದಗ ನಗರದಲ್ಲಿ ತಲೆ ಎತ್ತಿತ್ತು. ಇದು ಈ ವಿಷಯವನ್ನು ಕೂಡ ಟಿವಿ9ಗೆ ಅಲ್ಲಿ ಸ್ಥಳೀಯರು ಕೂಡ ಮಾಹಿತಿ ನೀಡಿದ್ರು. ಹೀಗಾಗಿ ಟಿವಿ9 ಕೂಡ ಇವತ್ತು ಬೆಳಿಗ್ಗೆ ವಿಸ್ತೃತವಾದಂತಹ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಯಾಕೆಂದ್ರೆ ಅಲ್ಲಿನ ಅವ್ಯವಸ್ಥೆ ನೋಡಿ ಈಗ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಯಾಕೆಂದ್ರೆ ಟಿವಿ9 ವರದಿ ಪ್ರಸಾರದ ಅರ್ಧ ಗಂಟೆಯಲ್ಲಿ ಒಂದು ಪೊಲೀಸ್ ಅಧಿಕಾರಿಗಳು ಗದಗ ಡಿಎಸ್ಪಿ ಮುರ್ತುಜಾ ಖಾದ್ರಿ ಅವರು ಮತ್ತು ಪಿಎಸ್ಐ ವಿಜಯ್ ಪವಾರ್ ಅವರು ಕೂಡ ನೇತೃತ್ವದಲ್ಲಿ ಒಂದು ದಾಳಿಯನ್ನು ಮಾಡಿದ್ದಾರೆ. ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನು ಕಾಂಕ್ರೀಟ್ ಮಿಕ್ಸ್ ಮಾಡುವಂತ ಏನು ಮಷಿನ್ ನಲ್ಲಿ ಒಂದು ಏನು ಕಲರ್ ಮಿಕ್ಸಿಂಗ್ ಮಾಡಿ ಒಂದು ಅಕ್ರಮ ದಂಧೆ ಮಾಡ್ತಾ ಇದ್ರು. ಇದು ನೋಡಿ ಕೂಡ ಅಧಿಕಾರಿಗಳು ಬೆಚ್ಚಿ ಹೋಗಿದ್ದಾರೆ. ಯಾಕಂದ್ರೆ ಇಂಥ ಒಂದು ಅವ್ಯವಸ್ಥೆ ಜೊತೆ ಇಂಥ ಗಲೀಜು ವ್ಯವಸ್ಥೆಯಲ್ಲಿ ಈ ತರ ಮಿಕ್ಸಿಂಗ್ ಮಾಡಿದ ಅಡಿಕೆಗಳನ್ನು ಜನರು ತೆಗಿತಾರೆ, ತಿಂತಾರೆ ಅಂದ್ರೆ ಇದು ಆರೋಗ್ಯದ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ, ಕೆಟ್ಟ ಪರಿಣಾಮ ಬೀಳುತ್ತೆ. ಇದೊಂದು ಇಂಥ ಅಡಿಕೆ ತಿಂದಂತ ಆರೋಗ್ಯದ ಗತಿ ಏನಾಗಬಾರ್ದು ಅಂತ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಇದು ಸಂಪೂರ್ಣ ಅಕ್ರಮ ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂದ್ರೆ ಯಾವುದೇ ಲೈಸೆನ್ಸ್ ಇಲ್ಲ, ಅನುಮತಿ ಇಲ್ಲ, ಏನಿಲ್ಲ. ಅಕ್ರಮವಾಗಿ ಈ ಒಂದು ಅಡ್ಡೆ ಈ ಒಂದು ದಂಧೆಯನ್ನು ಮಾಡಲಾಗಿತ್ತು. ಇದು ತಕ್ಷಣ ಈಗ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಇದು ಮುಂದಿನ ಕ್ರಮ ಕೂಡ ಒಂದು ಕೈಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸಂಜೀವ್ ತಮ್ಮ ಮಾಹಿತಿಗೆ.